ಮೈಸೂರು ರಸ್ತೆ ಬಂದ್ ಮಾಡಿ ಸಾರ್ವಜನಿಕರು ಪ್ರತಿಭಟಿಸ್ತಾ ಇದ್ದಾರೆ. ಟಿಪ್ಪು ನಗರದಲ್ಲಿ ಅತಿ ಹೆಚ್ಚಾಗಿ ಮುಸ್ಲಿಂ ಜನ ವಾಸ ಇದ್ದಾರೆ. ಅವರಿಗೆ ಮನೆ ಮನೆಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಕೇಳಿದ್ರೆ ಇಲ್ಲಿ ಸ್ಲಮ್ ಅಂತ ಹೇಳ್ತಾರೆ. ಯಾಕೆ? ನಾವು ವೋಟ್ ಹಾಕಿಲ್ವಾ? ಮೂಲ ಸೌಕರ್ಯ ನೀಡೋದ್ರಲ್ಲೂ ನಮಗೆ ತಾರತಮ್ಯನ. ಹೀಗಂತ ಶಾಸಕ ಜಮೀರ್ ಅಹಮದ್ ವಿರುದ್ಧ ಇಲ್ಲಿರುವಂತ ಮಹಿಳೆಯರು ಕಿಡಿಕಾರ್ತಿದ್ದಾರೆ. ಬೆಳಗಿನ ಜಾವ ಇಲ್ಲಿ ನೀರು ಹಿಡಿಯೋದಕ್ಕೆ ಬಂದಂತ ಮಹಿಳೆ, ಈ ಸೆಲ್ವಿ ಅನ್ನುವಂಥ ಮಹಿಳೆ ಕರೆಂಟ್ ಶಾಕ್ನಿಂದ ಸಾವನ್ನಪ್ಪಿದ್ದಾರೆ. ಯಾವ ಥರ ಅಲ್ಲಿ ನೀರು ಹಿಡಿಬೇಕು ಅನ್ನೋದನ್ನ ವಿಜುವಲ್ಸ್ ಅಲ್ಲಿ ನೀವು ನೋಡ್ಬೋದು. ಮೋಟಾರ್ ತಂದು ಫಿಟ್ ಮಾಡಿಕೊಂಡು ಅಲ್ಲಿಂದ ಅವ್ರ ಮನೆಗೆ ಪೈಪ್ ಹೇಳ್ಕೊಂಡು ನೀರು ಬಿಟ್ಕೊಳ್ಬೇಕು. ಬೆಳಗಿನ ಜಾವ 3-3:30 ಸುಮಾರಿಗೆ ಇಲ್ಲಿ ನೀರು ಬಿಡ್ತಾರೆ. ಮನೆ ಮನೆಗೆ ಪೈಪ್ ಕನೆಕ್ಷನ್ ಇಲ್ಲ. ಇದರಿಂದ ಸಾವು ಸಂಭವಿಸಿದೆ. ಅದರಿಂದ ಜನರ ಆಕ್ರೋಶ. ಶಾಸಕರು ಬಂದಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿನೂ ಬರಬಾರ್ದ ಇಲ್ಲಿ? ಅಷ್ಟು ಮೋಸವಾಗಿದೆಯಾ ನಮ್ಮ ಚಾಮರಾಜಪೇಟೆ ಆನಂದಪುರ? 50 ವರ್ಷದಿಂದ ನೀರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ 3 ಸಾವು ಆಗೈತೆ. ಇರಪ್ಪ 3 ಆಗೈತೆ, ಇವಾಗ 4ನೇ ಆಗಿದೆ. ಇರಿ 4ನೇ ಆಗ್ತಾ ಇರೋದು. 4ನೇ ಸಾವು ಆಗೋದಕ್ಕೆ ಬೆಳಗ್ಗೆ 3 ಗಂಟೆಯಿಂದ ಇನ್ನುವರೆಗೂ 9 ಗಂಟೆ ಆಯಿತು. ಸಂಬಂಧಪಟ್ಟ ಒಂದು ಅಧಿಕಾರಿನೂ ಬಂದಿಲ್ಲ. ಅದು ಏನು ಅಷ್ಟೊಂದು ಕೇರ್ಲೆಸ್? ಒಂದು ಸಾವು ಬೆಲೆ ಅಷ್ಟೇನಾ? ಫಿಟ್ ಮಾಡಿಬಿಟ್ಟು ಕರೆಂಟ್ ಆಗುವಾಗ ಸೆಲ್ವಿ ಅಂತ ಅಮ್ಮನಿಗೆ ಕರೆಂಟ್ ಹೊಡೆದು ಸ್ಪಾಟ್ ಇಲ್ಲೇ ಆಗಿದ್ದಾರೆ ಸರ್. ಇದರಿಂದ ಇದ್ರ ಮುಂಚೆ ಒಬ್ಬರು ತೀರೋಗಿದ್ದಾರೆ. ಈ ವಾಟರ್ ಲೈನ್ ಅಧಿಕಾರಿಗಳು, ಈ ಪೊಲಿಟಿಷಿಯನ್ ಅಧಿಕಾರಿಗಳು ಬಂದು ಯಾರು ಏನು ಕೇಳೋದಿಲ್ಲ. ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಅಮ್ಮ ನನಗೆ ಓಟ್ ಹಾಕಿ, ನಿನಗೆ ಓಟ್ ಹಾಕಿ ಅಂತ ಬರ್ತಾರೆ. ಅವ್ರ ಹತ್ರ ಹೋಗಿ ಏನಾರು ನಮ್ಮ ಬಡವರು ಇಲ್ಲಿ ಇದ್ದಾರೆ ಸರ್, ನೀರು ವ್ಯವಸ್ಥೆ ಇದೆ ಸರ್, 20 ವರ್ಷ ಮುಂಚೆ ನೀವು ಹೇಳಿದ್ರೆ ಮನೆ ನೀರು ಬರ್ತೀನಿ ಅಂತ. ನೀರು ಬಿಡ್ತಾರೆ ಅಂದರೆ ಮಾಡ್ತೀನಿ ಅಂತ. ಇದ್ರ ತನಕ 4 ಸಾವು ಆಯ್ತು ಸರ್. ಇನ್ನೂ ಬಂದು ಏನು ಮಾಡ್ತಾನೆ ಇಲ್ಲ ಅವರು. ಇದು ಹೋಗಿ ಕೇಳಿದ್ರೂ ಏನು ಮಾಡ್ತಾರೆ? ರೆಸ್ಪಾನ್ಸ್ ಕೊಡಲ್ಲ ಸರ್. ನನಗೆ 5 ವರ್ಷದಿಂದ ನಾನು ನೋಡಿರೋ ಪ್ರಕಾರ ಹೇಳ್ತಾ ಇದ್ದೀನಿ. 20 ವರ್ಷದಿಂದ ನಮಗೆ ಒಂದೇ MLA ಸರ್ ಇರೋದು. 20 ವರ್ಷದಿಂದನೂ ನಮ್ಮ ಏರಿಯಾ ಅವಾಗ 20 ವರ್ಷದಿಂದ ಹೆಂಗಿತ್ತು ಅದೇ ತರ ಇದೆ ಇವಾಗ್ಲೂ. ನೀವು ಬೇಕಾದ್ರೆ ಬಂದು ನೋಡಿ, ನಮಗೆ 3:15 ಬಿಡ್ತಾರೆ ನೀರು, ಕುಡಿಯೋ ನೀರು. ಒಂದಿನ ಬಿಟ್ಟು ಒಂದಿನ ನೀರು ಬರುತ್ತೆ ಸರ್, ಬರುತ್ತೆ, ಬಿಡ್ತಾರೆ. ನೀರು ಇಲ್ಲ ಅಂತ ಹೇಳ, 3:15 ಬಿಡ್ತಾರೆ. ಮಹಿಳೆಯರು ಎದ್ದೊಳ್ಬೇಕು, ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಅಲ್ಲಿ ಕರೆಂಟ್ ಡೈರೆಕ್ಟ್ ಕರೆಂಟ್ಗೆ ಹಾಕ್ಬೇಕು ಸರ್. ಯಾವ ಸೌಲಭ್ಯನೂ ನಮಗೆ ಮಾಡ್ಕೊಟ್ಟಿಲ್ಲ. ಮನೆ ಕೊಳಾಯಿ ಇದ್ರೆ ನಾವ್ ಯಾಕೆ ಪರದಾಡ್ಬೇಕು? ಬೇಸಿಗೆ ಕಾಲದಲ್ಲಿ ಕರೆಂಟ್ ಹೋಗ್ಬಿಡುತ್ತೆ, ನೀರಿಗೆ ಎಷ್ಟು ಪರದಾಡ್ತೀವಿ ಗೊತ್ತಾ ಸರ್ ನಾವು? ಬರೋ ಎಲೆಕ್ಷನ್ ಟೈಮಲ್ಲಿ ಎಲ್ಲ ನಾವು ಕೇಳ್ತೀವಿ ಸರ್, ಸ್ಟೂಡೆಂಟ್ಸ್ ಮಾಡ್ಕೊಡಿ ಅಂತ. ಯಾರು ಏನು ಮಾಡ್ಕೊಟ್ಟಿಲ್ಲ ಸರ್. ಬರ್ತಾರೆ 3 ತಿಂಗಳು ಟೈಮ್ ಕೊಡಿ ಅಂತ ಕೇಳ್ತಾರೆ ಸರ್, ಏನು ಮಾಡಲ್ಲ. ನಾವಿವಾಗ 3 ತಿಂಗಳು ಅವ್ರಿಗೆ ಟೈಮ್ ಕೊಡ್ತೀವಿ ಸರ್. ಏನ್ ಮಾಡೋದಾದ್ರೂ ಈ 3 ತಿಂಗಳಲ್ಲಿ ಮಾಡಕ್ ಹೇಳಿ. ಇಲ್ಲ ಅಂದ್ರೆ ಏನೇ ಜನ ಯಾರು ನಾವು ಓಟ್ ಹಾಕಲ್ಲ ಸರ್. ನಾವು 1000 ಜನ ಇದೀವಿ ಸರ್, ಇಲ್ಲಿ 1000 ಮನೆ ಇದೆ. ಒಂದೊಂದ್ ಮನೇಲಿ ಇಲ್ಲ ಅಂದ್ರೆ 6 ಓಟ್ ಇದೆ ಸರ್. ನಾವ್ ಯಾರು ಓಟ್ ಹಾಕಲ್ಲ. ಈ 3 ತಿಂಗಳಲ್ಲಿ ಏನು ನಡೆದಿಲ್ಲ ಅಂದ್ರೆ ಬರೋ ಎಲೆಕ್ಷನ್ಗೆ ನಾವ್ ಯಾರು ಓಟ್ ಹಾಕಲ್ಲ ಸರ್. ಏನು ಮಾಡಲ್ಲ. ಓಟಿಗೆ ಮಾತ್ರ ಬರ್ತಾರೆ. ನಮ್ಮ ಏರಿಯಾಗೆ ಓಟಿಗೆ ಮಾತ್ರ ಬಂದು ಓಟ್ ಮಾತ್ರ ಕೇಳ್ತಾರೆ. ಅವಾಗ ಸ್ಲಮ್ ಓಟ್ ಅವ್ರಿಗೆ ಬೇಕಾಗಿದೆ ಹೇಳಿ? ಏನು ಒಳ್ಳೇದು ಮಾಡಿದ್ದಾರೆ ನಮ್ಮ ಏರಿಯಾಗೆ ಅವರು?